ಪ್ರೀತಿಯುಳ್ಳ ನನ್ನ ದೇವಜನರೇ, ಕರ್ತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸಲು ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕ ತಂದೆಯ ದೇವರೇ, ಹೌದು ಸ್ವಾಮಿ, ಪ್ರಾರ್ಥನೆಯ ಅಂಶಗಳನ್ನು, ಪ್ರಾರ್ಥನೆಯ ಜೀವಿತವನ್ನು, ಪ್ರಾರ್ಥನಾ ಸೇವೆಯನ್ನು ತಿಳ್ಕೊಳ್ಳುವುದಕ್ಕಾಗಿ, ಕಲಿಯುವುದಕ್ಕಾಗಿ ಕೊಟ್ಟಂಥ ಈ ಒಂದು ಅವಕಾಶಗಳಿಗಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಹೌದು ಸ್ವಾಮಿ, ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದು ನಮಗೆ ಗೊತ್ತಿದೆ, ಯಾತಕ್ಕಾಗಿ ಮಾಡಬೇಕೆಂಬುದು ಗೊತ್ತಿದೆ. ಆದರೆ ಇನ್ನೂ ಹೆಚ್ಚಾದ ವಿಷಯಗಳನ್ನು ನೀವು ನಮಗೆ ಕಲಿಸುವುದಕ್ಕಾಗಿ ನಾವು ಬೇಡಿಕೊಳ್ತೇವೆ. ಹಾಗೆ ನೀವು ಕಲಿಸುವುದನ್ನು ನಾವು ಕಲಿತುಕೊಂಡು ಸ್ವಾಮಿ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವುದಕ್ಕೆ ಬೇಕಾದಂಥ ನಿಮ್ಮ ಕೃಪೆಯನ್ನು ನಾವು ಬೇಡಿಕೊಳ್ಳೋರಾಗಿದ್ದೇವೆ. ಹಾಗೆ ನೀವು ನಮಗೆ ಸಹಾಯ ಮಾಡುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಸ್ತೋತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಂಡಿದ್ದೇವೆ, ನಮ್ಮ ಜೀವಳ ತಂದೆಯೇ, ಆಮೇನ್. ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ಬರಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಮೊನ್ನೆ ದಿವಸ ನಾವು ನೋಡಿದ್ವಿ, ಕರ್ತನು ಯಾವ ರೀತಿಯಲ್ಲಿ ನಮ್ಮನ್ನು ಈ ಒಂದು ಪ್ರಾರ್ಥನಾ ಸೇವೆಯಲ್ಲಿ ಮುಂದುವರಿಯಲಿಕ್ಕೆ ಶುದ್ಧಪಡಿಸ್ತಾರೆ ಎಂಬುದಾಗಿ. ಎರಡನೇದಾಗಿ ನಾವು ನೋಡಿಕೊಳ್ಳುವಂಥದ್ದು, ಈ ಪ್ರಾರ್ಥನೆಯ ಸೇವೆಯಲ್ಲಿ ಮೊದಲಿಗೆ ಇರಬೇಕಾದದ್ದು ನಂಬಿಕೆಯ ಪ್ರಾರ್ಥನೆ. ನಂಬಿಕೆಯಲ್ಲಿ ನಾವು ನಿಂತುಕೊಂಡಿರುವಾಗ ಆ ಪ್ರಾರ್ಥನೆ ಕೇಳಲ್ಪಡ್ತದೆ, ಆ ಪ್ರಾರ್ಥನೆಗೆ ಉತ್ತರಗಳು ಸಿಕ್ಕುತ್ತವೆ. ಮತ್ತಾಯ 21:21 ನಾವು ನೋಡ್ತೇವೆ, ನಂಬಿಕೊಂಡು ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೀರೋ ಅದನ್ನೆಲ್ಲ ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ. ನಿಜವಾಗಿಯೂ ನಾವು ಬೇಡಿಕೊಳ್ಳುವಾಗ ಸುಮ್ಮನೆ ಬೇಡಿಕೊಳ್ಳದೆ ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಭರವಸೆಯಿಂದ ಕರ್ತನ ಮೇಲೆ ನಾವು ಆತುಕೊಂಡು ಆತನ ಈ ಪ್ರಾರ್ಥನೆಯನ್ನು ಕೇಳ್ತಾರೆ, ಪ್ರಾರ್ಥನೆಯಲ್ಲಿ ನಮಗೆ ಬೇಕಾದದ್ದನ್ನು ಆತನು ಕೊಡ್ತಾರೆ ಎನ್ನುವಂಥ ಒಂದು ಭರವಸೆಯಿಂದ, ನಿರೀಕ್ಷೆಯಿಂದ ನಾವು ಆತನನ್ನೇ ನೋಡುವಾಗ ಆತನು ನಮಗೆ ಆ ಪ್ರಾರ್ಥನಾ ವಿಷಯಗಳಲ್ಲಿ ಜಯವನ್ನು ಕೊಡುವಂಥ ದೇವರಾಗಿದ್ದಾರೆ. ನಿಜವಾಗಿಯೂ ಅನೇಕ ಸುವಾರ್ತೆಯ ವಚನಗಳಲ್ಲಿ ನಾವು ನೋಡುವಾಗ ನಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೂ ಆ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ನಾವು ಹೇಳುವಾಗ ಅದು ಹೋಗಿ ಬೀಳ್ತದಂತೆ. ಆದ್ದರಿಂದ ಬೆಟ್ಟಕ್ಕೆ ಕಿತ್ಕೊಂಡು ಹೋಗು ಅಂತ ನಾವು ಹೇಳದೆ, ಆ ಒಂದು ಕಷ್ಟಗಳಿಗೆ, ಬೆಟ್ಟದಂಥ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ಸಂಕಟಗಳಿಗೆ ಅಧಿಕಾರದಿಂದ, ದೇವರು ಕೊಟ್ಟಂಥ ಆ ಒಂದು ಅಧಿಕಾರದಿಂದ ನಾವು ಆಜ್ಞಾಪಿಸುವಾಗ ಆ ಕಷ್ಟಗಳು, ಸಮಸ್ಯೆಗಳು ತಾವಾಗಿಯೇ ಕರ್ತನ ಕೃಪೆಯಿಂದ, ಆತನ ಸಹಾಯದಿಂದ ಅದು ಹೊರಟು ಹೋಗುವಂಥದ್ದಾಗಿದೆ. ಮತ್ತೆ ನಾವು ನೋಡ್ಕೊಳ್ತೇವೆ, ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಸ್ವತಃ ಹೇಳಿದ್ದಾರೆ. ನಿಜವಾಗಿಯೂ ಕರ್ತನಲ್ಲಿ ನಂಬಿಕೆ ಇಟ್ಟು ಆ ನಂಬಿಕೆಯ ಮೂಲಕವಾಗಿ ನಾವು ಕಾರ್ಯ ಮಾಡುವಾಗ ಎಲ್ಲ ಕಾರ್ಯಗಳು ಸಾಧ್ಯವಾಗ್ತವೆ. ಮತ್ತು ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ದೇವರಲ್ಲಿ ನಂಬಿಕೆ ಇಟ್ಟು ಆ ಒಂದು ಕಾರ್ಯಗಳು ಸಫಲವಾಗ್ತವೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ನಾವು ಬೇಡಿಕೊಳ್ಳುವಾಗ ಆತನ ಮಹಿಮೆಯನ್ನು ನಾವು ಆ ಕಾರ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಹಾಗಾದರೆ ಈ ನಂಬಿಕೆ ಅನ್ನುವುದು ಏನು ಎಂಬುದಾಗಿ ನಾವು ಸ್ವಲ್ಪ ನೋಡಿಕೊಳ್ಳೋಣ. ಅದನ್ನು ಇಬ್ರಿಯರೇ ಬರೆದ ಪತ್ರಿಕೆಯ 11ನೇ ಅಧ್ಯಾಯ ವಚನ 1ರಲ್ಲಿ ನಾವು ನೋಡ್ತೇವೆ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ಹಾಗಾದರೆ ನಾವು ಯಾವುದರ ಕುರಿತಾಗಿ ನಿರೀಕ್ಷಿಸ್ತೇವೆಯೋ ಆ ವಿಷಯವಾಗಿ ನಾವು ಭರವಸೆದಿಂದ ಇರುವಂಥದ್ದಾಗಿದೆ. ಅದಾಗದು ಅಂತ ಹೇಳಿ ನಮಗೆ ಕಂಡು ಬಂದಾಗ್ಯೂ ಸಹ ಅದು ಖಂಡಿತವಾಗಿ ಆಗೇ ಆಗುತ್ತದೆ ಎಂಬುದಾಗಿ ನಾವು ಭರವಸೆದಿಂದಿರುವಂಥದ್ದೇ ನಂಬಿಕೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆಯೇ ಕಣ್ಣಿಗೆ ಕಾಣದವುಗಳನ್ನು ನಾವು ಯಾವುದನ್ನು ಆ ಸಾಕಾರ ರೂಪದಲ್ಲಿ ನಾವು ನೋಡಿಕೊಳ್ಳೋದಿಲ್ಲವೋ, ನಮಗೆ ಕಾಣಿಸುವುದಿಲ್ಲವೋ, ಅದನ್ನು ನಾವು ನಮ್ಮ ಕಲ್ಪನೆಯಲ್ಲಿ ಸಾಕಾರಗೊಳಿಸಿಕೊಂಡು ಅದನ್ನು ನಿಜವೆಂದು ತಿಳ್ಕೊಳ್ಳುವುದು, ಅದು ಹಾಗೆ ಆಗ್ತದೆ ಮತ್ತು ನಮ್ಮ ಕಣ್ಣೆದುರಿಗೆ ಅದು ಬರ್ತದೆ ಎಂಬುದಾಗಿ ನಿರೀಕ್ಷಿಸುವಂಥದ್ದಾಗಿದೆ. ಇದೇ ನಮಗೆ ದೇವರು ತಿಳಿಸ್ತಾ ಇರುವಂಥ ಒಂದು ನಂಬಿಕೆಯ ಭರವಸೆಯ ಕಾರ್ಯವಾಗಿದೆ. ದೇವರಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಆತನಿಂದ ಪ್ರತಿಯೊಂದು
ಕಾರ್ಯಗಳು ಸಾಧ್ಯವಾಗಿಯೇ ಉಂಟು. ಆದ್ದರಿಂದ ಆತನ ಆ ಒಂದು ಶಕ್ತಿಯಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ಈ ಜೀವಿತದಲ್ಲಿ ಆತನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳುತ್ತಾ ಪ್ರತಿಯೊಂದು ವಿಷಯಗಳನ್ನು ಆತನಿಗೆ ಸಮರ್ಪಣೆ ಮಾಡಿಕೊಳ್ತಾ ಅದರಲ್ಲಿ ಆತನಿಂದ ನಾವು ಬೇಡಿಕೊಳ್ಳುವಂಥ ಪ್ರತಿಯೊಂದು ವಸ್ತುವನ್ನು ಹೊಂದಿಕೊಳ್ತೇವೆ. ಮತ್ತು ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಆತನು ಪ್ರತಿಯೊಬ್ಬರ ಪ್ರಾರ್ಥನೆಗಳಿಗೆ ಉತ್ತರವನ್ನು ಖಂಡಿತವಾಗಿಯೂ ಕೊಡ್ತಾನೆ ಎಂಬುದಾಗಿ ನಾವು ನಿರೀಕ್ಷಿಸಿ ಅದನ್ನು ಭರವಸೆಯಿಂದ ಬೇಡಿಕೊಂಡು ಹೊಂದಿಕೊಳ್ಳುವಂಥವರಾಗಿದ್ದೇವೆ. ಈ ಕಣ್ಣಿಗೆ ಕಾಣದಂಥ ವಿಷಯಗಳನ್ನು ನಾವು ನಿಜವೆಂದೇ ತಿಳ್ಕೊಳ್ಬೇಕೆಂಬುದಾಗಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಆತ್ಮೀಕ ಕಣ್ಣುಗಳಿಂದ ಅದನ್ನು ಕಾಣ್ತಾ ಅದನ್ನು ನಾವು ಹೊಂದಿಕೊಳ್ಳುತ್ತೇವೆ ಅಂತ ತುಂಬ ಆತುರದಿಂದ ಅದಕ್ಕಾಗಿ ನಾವು ಯಾವಾಗಲೂ ಎದುರು ನೋಡ್ತಾ ಇರಬೇಕು. ಪ್ರಾರ್ಥನೆ ಮಾಡಿದ ಮೇಲೆ ನಾವು ಆ ಸ್ಥಳದಿಂದ ಹೊರಬಂದ ನಂತರ ನಮ್ಮಲ್ಲಿ ಆವರಿಸುವಂಥ ಭಯ, ಸಂಶಯ ಇವು ಯಾವುಗಳು ನಮ್ಮಲ್ಲಿ ಬರದ ಹಾಗೆ ನಾವು ನೋಡಿಕೊಳ್ಬೇಕು. ಒಂದು ವೇಳೆ ಅದು ಬಂದರೂ ಸಹ ಅದು ನಮ್ಮನ್ನು ನಾವು ನಿರೀಕ್ಷಿಸುವಂಥ ವಿಷಯಗಳಲ್ಲಿ ನಮ್ಮ ನಿರೀಕ್ಷೆಯನ್ನು ನಾವು ಕಳೆಕೊಳ್ಳುವಂತೆ ಮಾಡಲಿಕ್ಕೆ ಬಿಡಬಾರದು. ಯಾಕೆಂದರೆ ಆ ಒಂದು ಸಂಶಯ, ಆ ಒಂದು ಅಪನಂಬಿಕೆ, ಆ ಒಂದು ಬೇರೆಯವರ ಮಾತುಗಳನ್ನು ಕೇಳಿ ನಮ್ಮನ್ನು ನಿರುತ್ಸಾಹಗೊಳಿಸುವಂಥ ಪರಿಸ್ಥಿತಿಗಳು, ನೆಗೆಟಿವ್ ಆದಂಥ ಮಾತುಗಳು ಅವೆಲ್ಲವೂ ನಮ್ಮಿಂದ ಬರುವಂಥ ಆ ಪ್ರಾರ್ಥನೆಗೆ ಖಂಡಿತವಾಗಿಯೂ ಉತ್ತರಗಳನ್ನು ದೊರಕಿಸಿಕೊಡುವುದಿಲ್ಲ. ಯಾಕಂದರೆ ಸಂಶಯ ಪಡದೆ ನಂಬಿದವರು ಧನ್ಯರು ಎಂಬುದಾಗಿ ಈ ವಾಕ್ಯ ನಮಗೆ ಹೇಳ್ತದೆ. ಆ ನಂಬಿಕೆ ಅನ್ನುವಂಥ ವಿಷಯವನ್ನು ನಾವು ಪ್ರಯೋಗಿಸುವಾಗ ಸಂಶಯ ಪಡದೆ ನಂಬುತ್ತಾ ನಡೆಯುವಾಗ ಎಲ್ಲವೂ ಕರ್ತನಿಂದ ಸಾಧ್ಯವಾಗ್ತದೆ ಮತ್ತು ನಾವು ಆ ಪ್ರಾರ್ಥನೆಗಳಿಗೆ ತಕ್ಕ ಉತ್ತರವನ್ನು ಬೇಗನೆ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನೇ ಈ ದಿನ ನಾವು ಕಲಿಯುವವರಾಗಿದ್ದೇವೆ. ಪ್ರೀತಿಯುಳ್ಳ ಪರಲೋಕದ ತಂದೆಯ ದೇವರೇ, ಹೌದು ಸ್ವಾಮಿ, ನಂಬಿಕೆಯಿಂದ ನಾವು ನಿರೀಕ್ಷಿಸುವಾಗ ಕಣ್ಣಿಗೆ ಕಾಣದಂತಹ ವಸ್ತುಗಳನ್ನು, ವಿಷಯಗಳನ್ನು ಸಾಕಾರ ಮಾಡಿಕೊಳ್ಳುವುದಕ್ಕೆ ನೀವು ಕೃಪೆ ಕೊಟ್ಟು ಸಹಾಯ ಮಾಡುತ್ತೀರಿ ಎಂಬುದಾಗಿ ಈ ದಿನ ನಾವು ಕಲಿತವರಾಗಿದ್ದೇವೆ. ಹೌದು, ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ ಎಂಬುದಾಗಿ ಈ ದಿನ ನಾವು ಕಲಿತವರಾಗಿದ್ದೇವೆ. ಹಾಗೆ ನೀವು ನಮಗೆ ಕಲಿಸಿಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಮ್ಮಲ್ಲಿ ಯಾರಿಗೂ ಬರದ ಹಾಗೆ ಪ್ರತಿಯೊಂದು ವಿಷಯಗಳಲ್ಲಿ ನಾವು ನಿಮ್ಮನ್ನೆದುರು ನೋಡುತ್ತಾ ನಂಬಿಕೆಯಿಂದ ನಿಮ್ಮ ಮೇಲೆ ಆತುಕೊಂಡು ಸ್ವಾಮಿ, ಎಲ್ಲ ವಿಷಯಗಳಲ್ಲಿ ಜಯವು ನಿಮ್ಮಿಂದಲೇ ಬರ್ತದೆ ಎಂಬುದಾಗಿ ಭರವಸೆಯಿಂದ ಜೀವಿಸುವಂತೆ, ಪ್ರಾರ್ಥಿಸುವಂತೆ, ಧೈರ್ಯವಾಗಿ ನಿಮ್ಮ ಸನ್ನಿಧಿಯಲ್ಲಿ ಬಂದು ಆ ಪ್ರಾರ್ಥನೆಗಳಿಗೆ, ವಿಜ್ಞಾಪನೆಗಳಿಗೆ ಉತ್ತರವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪಡ್ಕೊಳ್ತೇವೆ ಎನ್ನುವಂಥ ನಿರೀಕ್ಷೆಯೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ನಿಮ್ಮ ಸನ್ನಿಧಿಗೆ ಬಂದು ಎಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅದಕ್ಕೆ ತಕ್ಕ ಉತ್ತರಗಳನ್ನು ಬೇಗನೆ ಪಡ್ಕೊಳ್ಳಿಕ್ಕಾಗಿ ನೀವು ಕೊಡುವಂಥ ಆ ಕೃಪೆ, ಸಹಾಯ, ಆ ಹಸ್ತಕ್ಕಾಗಿ ನಾವು ಎದುರು ನೋಡುತ್ತಾ ಕರ್ತನೆ ಆ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ, ಪ್ರತಿಯೊಬ್ಬರನ್ನು ನೀವು ಆ ರೀತಿಯಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ತಂದೆಯ ದೇವರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್.